ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆ ಕಲಾಪ. ಸಂಸತ್ನಲ್ಲಿ ಭದ್ರತಾ ಲೋಪ ಹಿನ್ನೆಲೆ ಬೆಳಗಾವಿಯಲ್ಲೂ ಕೂಡ ಫುಲ್ ಅಲರ್ಟ್ ಆಗಲಾಗಿದೆ. ಸಾರ್ವಜನಿಕರಿಗೆ ಪಾಸ್ ಕೊಡುವುದರ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಇದರ ಮಧ್ಯೆ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮುಂದುವರಿಕೆ ಆಗಲಿದೆ. ವಿಪಕ್ಷಗಳ ಚರ್ಚೆಗೆ ಇವತ್ತು ಸರ್ಕಾರದಿಂದ ಉತ್ತರ ನೀಡುವಂತ ಸಾಧ್ಯತೆ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಬಗ್ಗೆ ನಿಲುವಳಿ ಮಂಡನೆ ಆಗುತ್ತೆ. ಇವತ್ತು ಚರ್ಚೆಗೆ ಬಿಗಿ ಪಟ್ಟು ಹಿಡಿಯುವಂತ ಪ್ರತಿಪಕ್ಷಗಳು ನಿನ್ನೆ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಭರವಸೆ ಕೊಟ್ಟಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಮುಗಿ ಬೀಳಲಿದೆ ಪ್ರತಿಪಕ್ಷಗಳು. ಜಮೀನ್ ಸ್ಪೀಕರ್ ಬಗ್ಗೆ ಹೇಳಿಕೆ ವಿಚಾರವೂ ಕೂಡ ಇವತ್ತೂ ಸದ್ದು ಮಾಡುವಂತ ಸಾಧ್ಯತೆ ಇದೆ. 8ನೇ ದಿನಕ್ಕೆ ಕಲಾಪ ನಡೀತಾ ಇರುವಂಥದ್ದು. ಇವತ್ತು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಸರ್ಕಾರವನ್ನು ನೇರ ಒಂದಷ್ಟು ಪ್ರಶ್ನೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಸಂಕಷ್ಟಕ್ಕೆ ಸಿಲುಕಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಬಗ್ಗೆ ನಿಲುವಳಿ ಮಂಡನೆ ಆಗುತ್ತೆ. ಇವತ್ತು ಚರ್ಚೆಗೆ ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದಿದೆ. ನಿನ್ನೆ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಭರವಸೆಯನ್ನು ಕೊಟ್ಟಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬೀಳೋದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಡಿಕೆಶಿ ಮೇಲಿನ ಸಿಬಿಐ ಕೇಸ್ ವಾಪಸ್ ವಿಚಾರವೂ ಕೂಡ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗುವಂಥ ಸಂಗತಿಯನ್ನು ಪ್ರಶ್ನೆ ಮಾಡೋದು, ನೇರವಾಗಿ ಅದನ್ನು ಚರ್ಚೆ ಮಾಡೋದು, ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸೋದು, ಇದು ವಿರೋಧ ಪಕ್ಷಗಳ ರಣತಂತ್ರ ಆಗಿರುವಂಥದ್ದು. ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಪ್ರತಿತಂತ್ರವನ್ನು ಹೆಣೆದಿದೆ, ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ.